ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A2Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ಲೋಕಸಭಾ ಚುನಾವಣೆ ಹಿನ್ನೆಲೆ ಕೊಡಗು ಜಿಲ್ಲೆಯಲ್ಲಿ ಏಪ್ರಿಲ್ 26ರಂದು ಮತದಾನ ನಡೆಯಲಿದ್ದು, ನಗರದ ಸಂತ ಜೋಸೆಫರ ಶಾಲಾ ಆವರಣದಲ್ಲಿ ಮಸ್ಟರಿಂಗ್ ಕಾರ್ಯ ನಡೆಯಿತು. ಚುನಾವಣೆ ಮತಗಟ್ಟೆಗಳಿಗೆ ನಿಯೋಜಿಸಿರುವ ಅಧಿಕಾರಿ ಸಿಬ್ಬಂದಿಗಳು ಮತಯಂತ್ರ ಹಾಗೂ ಇತರೆ ಸಲಕರಣೆಗಳನ್ನು ಪಡೆದು ಮತಗಟ್ಟೆಯನ್ನು ಪರಿಶೀಲಿಸಲಾಯಿತು. ಮಡಿಕೇರಿ ನಗರಸಭಾ ವ್ಯಾಪ್ತಿಯ ಎಲ್ಲ ಮತಗಟ್ಟೆ ಕೇಂದ್ರಗಳಿಗೆ ಜಿಲ್ಲಾ ನಗರ ಅಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕರು ಜಿಲ್ಲಾಧಿಕಾರಿ ಅವರೊಂದಿಗೆ ಭೇಟಿ ನೀಡಿ ಮೂಲಭೂತ ಸೌಕರ್ಯಗಳ ಬಗ್ಗೆ PROಗಳಿಂದ ಮಾಹಿತಿಯನ್ನು ಪಡೆದುಕೊಂಡು ಸ್ವಚ್ಛತೆ, ಕುಡಿಯುವ ನೀರು ಹಾಗೂ ಮೇಜು ಕುರ್ಚಿಗಳನ್ನು ಒದಗಿಸಲಾಯಿತು. ಅಲ್ಲದೆ ಸಖಿ ಬೂತ್ಗಳು ಮತ್ತು ಮಾದರಿ ಬೂತ್ಗಳನ್ನು ಪರಿಶೀಲನೆ ಮಾಡಲಾಯಿತು. ಇವತ್ತಿಗೂ ಈಗ ಮಸ್ಟ್ರಿಂಗ್ ಇದು ಪ್ರೊಸೆಸಿಂಗು ನಡೀತಿದೆ. ಎಲ್ಲ ನಮ್ಮ PROಸ್ ಮತ್ತು ಮತಗಟ್ಟೆಯಲ್ಲಿ ಎಲ್ಲ ಸಿಬ್ಬಂದಿಗಳು ಬಂದಿದ್ದಾರೆ. ಅವರಿಗೆ ಪೋಲಿಂಗ್ ಮಟೀರಿಯಲ್ಸು, EVMs ಮತ್ತು ಬೇರೆ ಬೇರೆ ಫಾರ್ಮ್ಸ್ವನ್ನು ನಾವು ಈಗ ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡು ಇನ್ನೂ ಒಂದು ಸತಿ ಅವರಿಗೆ ಇದು ಟ್ರೈನಿಂಗ್ ಕೊಡ್ತೀವಿ. ವಿಶೇಷವಾಗಿ ನಾವು ಈಗ ಸಖಿ ಮತದಾನ ಕೇಂದ್ರ ಮಾಡಿದ್ದೀವಿ, 10 ಇದೆ ನಮ್ಮ ಜಿಲ್ಲೆಗಳಲ್ಲಿ. ಮತ್ತು ಅದರ ಜೊತೆಗೆ ಇದು ವಿಕಲಚೇತನ ಅವರಿಂದ ಸಂಚಾಲಿತ ಇದು ಮತಗಟ್ಟೆ ಕೂಡ ಇರ್ತದೆ. ಅದರ ಜೊತೆಗೆ ಯುವಕರಿಂದ ಸಂಚಾಲಿತ ಇದು ಮತಗಟ್ಟೆ ಇರ್ತದೆ. ಅದರ ಜೊತೆಗೆ ಒಂದು ಎಥನಿಕ್ ಪೋಲಿಂಗ್ ಸ್ಟೇಷನ್ಸು ಮತ್ತು ಒಂದು ಥೀಮ್ ಬೇಸ್ಡ್ ಪೋಲಿಂಗ್ ಸ್ಟೇಷನ್ ಕೂಡ ಮಾಡಿದ್ದೀನಿ. ಥೀಮಲ್ಲಿ ನಾವು ಕಾಫಿ ಥೀಮಲ್ಲಿ ಮಾಡಿದ್ದೀನಿ. ಎಥನಿಕಲ್ಲಿ ನಮ್ಮದು ಸ್ವಲ್ಪ ಟ್ರೈಬಲ್ ಥೀಮ್ ಮತ್ತು ಈ ಥರದ್ದು ನಮ್ಮ ಇದು ಎಲ್ಲ ಇದು ಟ್ರೈಬಲ್ ಜನಾಂಗ ಅವರಿಗೆ ಸ್ವಲ್ಪ ಅಟ್ರ್ಯಾಕ್ಟ್ ಮಾಡೋಕ್ಕೆ ನಾವು ಒಂದು ಥೀಮ್ ಬೇಸ್ಡ್ ಎಥನಿಕ್ ಪೋಲಿಂಗ್ ಸ್ಟೇಷನ್ ಕೂಡ ಮಾಡಿದ್ದೀನಿ. ಈ ಟೌನಲ್ಲಿ ಎಥನಿಕಲ್ಲಿ ಇಲ್ಲ, ಎಥನಿಕ್ ಅವರೇ ಇದು ಎಲ್ಲಿ ಇದು ಮತದಾನ ಅವರೇ ಇರ್ತಾರಂತ, ಇದು ಹೆಚ್ಚಿಗೆ ಸಂಖ್ಯೆಯಲ್ಲಿ ಟ್ರೈಬಲ್ಸಲ್ಲಿ ಇರ್ತಾರಕ್ಕಂತ ಅದರಲ್ಲಿ ಮಾಡಿಸಿದ್ದೀವಿ ನಾವು. ಎಲ್ಲ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ, ಎಲ್ಲ ಸೆಕ್ಟರ್ ಆಫೀಸರ್ಸ್ ಇಮಿಡಿಯೇಟ್ ಆಗಿ ಊಟದ ಸೌಲಭ್ಯ ಬರೀ ಬನ್ನಿ. ಕಿಟ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ DR ವ್ಯಾನ್ ಅಲ್ಲಿ ಕಿಟ್ ಇದೆ, ಹಾಕಾಗಿದೆ. ಏಪ್ರಿಲ್ 26ರಂದು ನಡೆಯಲಿರುವ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಮತಗಟ್ಟೆಗೆ ಅಗತ್ಯ ಮತಯಂತ್ರಗಳ ಹಾಗೂ ಪರಿಕರಗಳ ವಿತರಣೆ ಸ್ಥಳೀಯ ಸಂತ ಅನ್ನಮ್ಮ ಶಾಲೆಯಲ್ಲಿ ನಡೆಯಿತು. ಜಿಲ್ಲಾಧಿಕಾರಿ ವೆಂಕಟರಾಜ್, ಪೊಲೀಸ್ ವರಿಷ್ಠಾಧಿಕಾರಿ ರಾಮರಾಜನ್, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಸುಂದರ್ ರಾಜ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾಹಿತಿಯನ್ನು ಪಡೆಕೊಂಡರು. ಮತದಾನವು ಪಾರದರ್ಶಕ ಹಾಗೂ ನ್ಯಾಯಸಮ್ಮತವಾಗಿ ನಡೆಸಲು ಜಿಲ್ಲಾಡಳಿತದಿಂದ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ.
ಸಾರ್ವಜನಿಕರು ಮತಗಟ್ಟೆಗೆ ಆಗಮಿಸಿ ತಮ್ಮ ಅಮೂಲ್ಯವಾದ ಮತವನ್ನು ಚಲಾಯಿಸಬೇಕೆಂದು ಜಿಲ್ಲಾಧಿಕಾರಿ ಈ ಸಂದರ್ಭ ತಿಳಿಸಿದರು. ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 273 ಮತಗಟ್ಟೆಗಳಿದ್ದು 2,32,033 ಮತದಾರರಿದ್ದು 1,14,425 ಪುರುಷ ಮತ್ತು 1,17,601 ಮಹಿಳಾ ಮತದಾರರಿದ್ದಾರೆ. 7 ಇತರ ಮತದಾರರಿದ್ದಾರೆ. 273 ಮತಗಟ್ಟೆಗಳಿದ್ದು 302 PRO, 302 APRO, 604 PO, ಒಟ್ಟು 1,208 ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ. ವಲ್ನರೇಬಲ್, ಕ್ರಿಟಿಕಲ್, LWE ಮೈಕ್ರೋ ವೀಕ್ಷಕರ ನೇಮಕ ಮಾಡಲಾಗಿದ್ದು ಮೈಕ್ರೋ ವೀಕ್ಷಕರಿಂದ ಕ್ರಿಟಿಕಲ್ ಮತಗಟ್ಟೆಗಳಿಗೆ ನಿಯೋಜನೆ ಮಾಡಲಾಗಿದೆ. ಮಸ್ಟರಿಂಗ್ ಕಾರ್ಯವನ್ನು ಸೆಕ್ಟರ್ ವಾರು ಪ್ರತ್ಯೇಕ ಕೊಠಡಿಗಳಲ್ಲಿ ಮಾಡಲಾಯಿತು. ಒಂದು ಕೊಠಡಿಗೆ ಒಬ್ಬರು ಸೆಕ್ಟರ್ ಅಧಿಕಾರಿ, 2 ಸಿಬ್ಬಂದಿಗಳು, 2 ಗ್ರಾಮ ಸಹಾಯಕರಿಂದ ನಿಯೋಜನೆ ಮಾಡಲಾಗಿದೆ. ಪ್ರತಿ ಕೊಠಡಿಗಳಿಗೆ ಮತಗಟ್ಟೆ ವಾರು EVMಗಳಿಂದ ಚುನಾವಣಾ ಸಾಮಗ್ರಿಗಳಿಂದ ಸರಬರಾಜು ಮಾಡಿ ಮತಗಟ್ಟೆ ಅಧಿಕಾರಿಗಳಿಗೆ ಒದಗಿಸಲಾಯಿತು. ಈಗ ಇವತ್ತಿಗೂ ಕೊಡಗು ಜಿಲ್ಲೆಯಲ್ಲಿ ಎಲ್ಲ ರೀತಿಯಾಗಿ ನಾವೆಲ್ಲ ಪ್ರಿಪರೇಷನ್ ಮಾಡ್ಕೊಂಡಿದ್ದೀವಿ. ಮತ್ತು ಎಲ್ಲ ನಮ್ಮ ಮತಗಟ್ಟೆಯಲ್ಲಿ ಸಿಬ್ಬಂದಿಗಳು ಕೂಡ ಭಾಳ ಉತ್ಸಾಹದಿಂದ ಇವತ್ತು ಮಸ್ಟಿಂಗ್ ಪ್ರೊಸೆಸ್ಸಲ್ಲಿ ಭಾಗವಹಿಸಿದ್ದಾರೆ ಅಂತ ಈಗ ಎಲ್ಲ ಕಡೆಯಾಗಿ ನಾವು ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀವಿ. ಇದು ಮತದಾನ ಮಾಡೋಕ್ಕೆ ಎಲ್ಲರೂ ಬರ್ತಾರಂತ ಅವರಿಗೆ ಕೂಡ ಇದು ಚೆನ್ನಾಗಿ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಅದರ ಜೊತೆಗೆ ಇವತ್ತು ನಾವು ಎಲ್ಲ ಅರೇಂಜ್ಮೆಂಟ್ ಮಾಡಿಕೊಂಡು ನಾಳೆಗೆ ಒಂದು ವಿಶೇಷವಾಗಿ ಒಂದು ನಮ್ಮ ಜಿಲ್ಲೆಯಲ್ಲಿ 10 ಸಖಿ ಬೂತ್ಸ್ ಅಂತ ಪಿಂಕ್ ಪೋಲಿಂಗ್ ಬೂತ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಎಲ್ಲರೂ ಮಹಿಳೆಯರಿಂದ ಸಂಚಾಲಿತ ಆಗ್ತದೆ. ಅದ್ರ ಜೊತೆಗೆ ವಿಕಲಚೇತನ ಅವರಿಂದ ಕೂಡ 2 ಪೋಲಿಂಗ್ ಸ್ಟೇಷನ್ ವಿಶೇಷವಾಗಿ ವಿಕಲಚೇತನ ಅವರಿಂದ ಸಂಚಾಲಿತ ಆಗ್ತದೆ. ಅದ್ರ ಜೊತೆಗೆ ಯುವಕರಿಂದ ಸಂಚಾಲಿತ ಇದು ಪೋಲಿಂಗ್ ಸ್ಟೇಷನ್ ಕೂಡ ಇರ್ತದೆ. ಅದ್ರ ಜೊತೆಗೆ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಎಥ್ನಿಕ್ ಆ್ಯಂಡ್ ಥೀಮ್ ಬೇಸ್ಡ್ ಪೋಲಿಂಗ್ ಸ್ಟೇಷನ್ ಕೂಡ ಇದು ರಚನೆ ಮಾಡಿದ್ದೀವಿ. ಅಂದರೆ ಎಥ್ನಿಕಲ್ಲಿ ನಮ್ಮ ತಿತಿಮತಿ ಮತ್ತು ಇದು ನಾಗರೋಳೆ ಭಾಗದಲ್ಲಿ ಎಲ್ಲ ಟ್ರೈಬಲ್ಸ್ ಅಲ್ಲಿ ಪಾಕೆಟ್ಸಲ್ಲಿ ನಾವು ಅವರಿಗೆ ಟ್ರೈನ್ನ ಮಾಡೋಕ್ಕೆ ಮತ್ತು ಅವರಿಗೆ ಉತ್ಸಾಹದಿಂದ ಅವರು ಬರಬೇಕು. ಮತ್ತು ಈಗ ಡಿಸಿಷನ್ ಮೇಕಿಂಗಲ್ಲಿ ಅವರು ಭಾಗಿದಾರಿಯಾಗಿ ಈಗ ಚುನಾವಣೆಯಲ್ಲಿ ಅವರು ಭಾಗವಹಿಸಬೇಕಂತ ವಿಶೇಷವಾಗಿ ಅವರಿಗೆ ಕೂಡ ನಾವು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ. ಇವಾಗ ಎಲ್ಲ ಡಿಮಸ್ಟ್ರಿಂಗ್ ಕೇಕ್ ಕೂಡ ನಾವು ರೆಡಿ ಮಾಡಿಕೊಂಡು ಸ್ಟ್ರಾಂಗ್ ರೂಮ್ ಮೈಸೂರಲ್ಲಿನೇ ಇರ್ತದೆ, ಏಕೆಂದರೆ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿ ಮೈಸೂರು ಇರೋದ್ರಿಂದ. ಸೊ ಅದರಲ್ಲಿ ನಾಳೆ ಈವ್ನಿಂಗ್ ಯಾವಾಗ ನಮ್ಮ ಎಲ್ಲ ಲಾಸ್ಟ್ ಪೋಲಿಂಗ್ ಪಾರ್ಟಿ ಬರ್ತದೆ ಎಲ್ಲ ಚೆಕಿಂಗ್ ಮಾಡಿಕೊಂಡು ಅವರು ತಕ್ಷಣಕ್ಕಾಗಿ ಅಲ್ಲಿ ಸ್ಟ್ರಾಂಗ್ ರೂಮಲ್ಲಿ ಈ ಬಾರಿಯ ಲೋಕಸಭಾ ಚುನಾವಣೆಯ ಬಗ್ಗೆ ನಮ್ಮ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಸಿದ್ಧತೆಗಳ ಬಗ್ಗೆ ತುಂಬ ಮಾಹಿತಿ ಕೊಡಿ ಸರ್. ನಮ್ಮ ಮೈಸೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ 209 ವಿಧಾನಸಭಾ ಕ್ಷೇತ್ರವಾದ ವಿರಾಜಪೇಟೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇವತ್ತು ನಾವು ವಿರಾಜಪೇಟೆ ಹೆಡ್ ಕ್ವಾರ್ಟರಲ್ಲಿ ನಾವು ಸೆಂಟ್ ಅಲೆನ್ಸ್ ಸ್ಕೂಲಲ್ಲಿ ನಾವು ಇವತ್ತು ಮಸ್ಟಿಂಗ್ ಅಂದರೆ ಮತಗಟ್ಟೆ ತರಲಿಕ್ಕೆ ಬಂದಿರತಕ್ಕಂಥ ಸಿಬ್ಬಂದಿಗೆ ನಾವು ಇವತ್ತು ಚುನಾವಣಾ ಸಾಮಗ್ರಿಗಳು ಕೊಡುವಂತಹ ಕಾರ್ಯಕ್ರಮವನ್ನು ಈ ದಿವಸ ಹಮ್ಮಿಕೊಂಡಿದ್ದೀವಿ. ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ 273 ಮತಗಟ್ಟೆಗಳಿದ್ದು ಇದಕ್ಕೆ ನಾವು 1250 ಜನ
ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿದ್ದೀವಿ. ಈ ಪೈಕಿ ನಮ್ಮಲ್ಲಿ ಮಹಿಳಾ ಸಿಬ್ಬಂದಿ ಅಂದಾಜು 850 ಜನ ಅವರೇ ಜಾಸ್ತಿ ಇದ್ದಾರೆ. ಸೊ ಎಲ್ಲರೂ ಕೂಡ ಈಗಾಗಲೇ ಚುನಾವಣಾ ಸಾಮಗ್ರಿಗಳನ್ನ ಪಡ್ಕೊಂಡು ಪರಿಶೀಲನೆ ಮಾಡ್ತಿದ್ದಾರೆ. ಅವರೆಲ್ಲ ಕೂಡ ಈಗ 1:30 ಗಂಟೆಗೆ ತಾವು ಊಟವನ್ನು ಸ್ವೀಕರಿಸಿ ತಾವೆಲ್ಲ ಮತಗಟ್ಟೆಗೆ ಹೋಗಿ ಅಲ್ಲಿ ಮತಗಟ್ಟೆಯಲ್ಲಿ ಅವರು ಇವತ್ತು ಅಲ್ಲಿ ವಾಸ್ತವ್ಯವನ್ನು ಹೂಡ್ತಾರೆ. ನಾಳೆ ಬೆಳಿಗ್ಗೆ 5:30ಗೆ ಮಾಕ್ ಪೋಲನ್ನು ಸ್ಟಾರ್ಟ್ ಮಾಡ್ತಾರೆ. ಮಾಕ್ ಪೋಲನ್ನು ಮಾಡಿದಾದಮೇಲೆ ಅವರು 7 ಗಂಟೆಗೆ ಆ್ಯಕ್ಚುಯಲ್ ಪೋಲನ್ನು ಸ್ಟಾರ್ಟ್ ಮಾಡಿ ಸಂಜೆ 6 ಗಂಟೆಗೆ ಈ ಮತದಾನ ಪ್ರಕ್ರಿಯೆ ಮುಗಿಯುತ್ತದೆ. ಈ ಮತದಾನ ಪ್ರಕ್ರಿಯೆಯಲ್ಲಿ ನಮ್ಮ ಕ್ಷೇತ್ರದ ಎಲ್ಲ ಮತದಾರರು ಪಾಲ್ಗೊಂಡು ನಮ್ಮ ಏನು ಕಾನ್ಸ್ಟಿಟ್ಯೂನ್ಸಿಲಿ ಹೆಚ್ಚಿನ ಮತದಾನ ಆಗುವಂತೆ ನೋಡ್ಕೋಬೇಕಾಗಿದೆ. ಈ ಒಂದು ಮತವನ್ನು ನಾವು ಕಡ್ಡಾಯವಾಗಿ ಯಾಕೆ ಮಾಡಬೇಕಂದ್ರೆ ನಮ್ಮ ದೇಶವನ್ನು ಸಮರ್ಥ ನಾಯಕತ್ವದ ಕಡೆಗೆ ಕೊಡಬೇಕಾಗಿದೆ. ನಾವು ನಮ್ಮ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ಕೊಡಬೇಕಾದ್ರಿಂದ ಈ ಚುನಾವಣೆಯಲ್ಲಿ ನಾವೆಲ್ಲ ಭಾಗವಹಿಸಬೇಕಾಗಿದೆ. ಈ ಚುನಾವಣೆ ಸಿಬ್ಬಂದಿ ಹೋಗಲಿಕ್ಕೆ ನಾವು 114 ವಾಹನಗಳನ್ನು ಈಗಾಗಲೇ ಸಿದ್ಧಪಡಿಸಿದ್ದೀವಿ. ಈ ವಾಹನಗಳಿಗೆ ಕೂಡ GPS ಅನ್ನು ಫಿಟ್ ಮಾಡಿದ್ದೀವಿ. ಅವರು ಇಲ್ಲಿಂದ ತೆರಳಿದ ನಂತರ ನಮ್ಮ ಸೆಕ್ಟರ್ ಅಧಿಕಾರಿಗಳು ಹೋಗಿ ಅವರು ಓಕೆ ರಿಪೋರ್ಟ್ ತಲುಪಿದ್ದಾರೆ ಸುರಕ್ಷಿತವಾಗಿ ಅಂತೇಳಿ ಓಕೆ ರಿಪೋರ್ಟ್ ತೊಗೊಂಡ್ಬರ್ತಾರೆ. ತದನಂತರ ಅವರಿಗೆ ರಾತ್ರಿಯಲ್ಲಿ ನಾವು ಏನು ವಾಸ್ತವ್ಯ ಇರಲಿಕ್ಕೆ ಅವರಿಗೆ ಕುಡಿಯೋಕ್ಕೆ ನೀರು, ಕರೆಂಟು, ಶೌಚಾಲಯ ಮತ್ತು ಸುಭದ್ರವಾದಂಥ ಕಟ್ಟಡಗಳು ಅವರಿಗೆಲ್ಲ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅವರು ಒಳ್ಳೆ ಎಲೆಕ್ಷನನ್ನು ಮಾಡ್ಕೊಂಡು ಬಂದು ನಮ್ಮ ಜಿಲ್ಲಾಡಳಿತ ಮತ್ತು ಚುನಾವಣಾ ಆಯೋಗಕ್ಕೆ ಅವರೆಲ್ಲ ಒಳ್ಳೆಯ ಹೆಸರು ತಗೊಂಡ್ಬರ್ಬೇಕು ಅಂತ ಅವರು ಕೂಡ ನಾವೆಲ್ಲ ತರಬೇತಿ ಕೊಟ್ಟು 3 ತರಬೇತಿಯನ್ನು ಕೊಟ್ಟಿದ್ದೀವಿ. ಅವರು 3 ತರಬೇತಿಯನ್ನು ಪಡೆದು ಈಗೆಲ್ಲ ಸನ್ನದ್ಧರಾಗಿದ್ದಾರೆ. ನಾಳೆ ಅವರು ನಮ್ಮ ಚುನಾವಣೆಯನ್ನು ಯಶಸ್ವಿಯಾಗಿ ಮಾಡ್ಕೊಂಡು ಬರ್ತಾರೆ. ಸೊ ಈ ನಿಟ್ಟಿನಲ್ಲಿ ಎಲ್ಲ ಮತದಾರರು ಕೂಡ ತಾವು ಕಡ್ಡಾಯವಾಗಿ ನಾಳೆ ಮತದಾನ ಮಾಡಬೇಕು ಅಂತೇಳಿ ನಮ್ಮಲ್ಲಿ ನನ್ನ ಕಳಕಳಿಯಿಂದ ಮನವಿ ಮಾಡ್ತೀನಿ. ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂದಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. Mulia Jewels, creating happiness. For learning to be effectual, it needs to be delivered in a convivial environment. Nalanda's majestic and splendid landscape, bordered by evergreen trees and plants, spacious digital classrooms, playfields, hostel facility, tennis and table tennis court, laboratories, mess, confectionery, add testimony for a serene abode of learning. The Nalanda philosophy of holistic education firmly believes that the child is the center of learning.
experience the uniqueness of world-class education at Nalanda. Now, admissions are open. ಲೋಕಸಭಾ ಚುನಾವಣೆ 2024 ಸುಸೂತ್ರವಾಗಿ ನಡೆಸಲು ಹಾಗೂ ಶಾಂತಿಯುತ ಕಾನೂನು ಸುವ್ಯವಸ್ಥೆಯಿಂದ ಕಾಪಾಡುವ ದೃಷ್ಟಿಯಿಂದ ಕರ್ನಾಟಕ ಅಬಕಾರಿ ನಿಯಮಗಳು 1967ರ ನಿಯಮ 10B ಅಡಿಯಲ್ಲಿ ಪ್ರತ್ಯಾಯೋಜಿತವಾಗಿರುವ ಅಧಿಕಾರದಂತೆ ಏಪ್ರಿಲ್ 24ರ ಸಂಜೆ 5 ಗಂಟೆಯಿಂದ ಏಪ್ರಿಲ್ 26ರ ಮಧ್ಯರಾತ್ರಿ 12 ಗಂಟೆವರೆಗೆ ಹಾಗೂ ಜೂನ್ 3ರ ಮಧ್ಯರಾತ್ರಿ 12 ಗಂಟೆಯಿಂದ ಜೂನ್ 4ರ ಮಧ್ಯರಾತ್ರಿ 12 ಗಂಟೆವರೆಗೆ ಕೊಡಗು ಜಿಲ್ಲೆಯಾದ್ಯಂತ ಎಲ್ಲ ವಿಧದ ಮದ್ಯ ಸಾಗಾಣಿಕೆ, ಶೇಖರಣೆ ಮತ್ತು ಎಲ್ಲ ರೀತಿಯ ಅಂಗಡಿ, ಬಾರ್ ಮತ್ತು ರೆಸ್ಟೋರೆಂಟ್, ಕ್ಲಬ್, ಹೋಟೆಲ್ ಮುಂತಾದವುಗಳಲ್ಲಿ ಎಲ್ಲ ವಿಧದ ಮದ್ಯ ಮಾರಾಟವನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ದಂಡಾಧಿಕಾರಿ ವೆಂಕಟರಾಜ ಅವರು ಆದೇಶ ಹೊರಡಿಸಿದ್ದಾರೆ. ಕೊಡವ ಕುಟುಂಬಗಳ ನಡುವಿನ 24ನೇ ಹಾಕಿ ಹಬ್ಬ ಪ್ರತಿಷ್ಠಿತ ಕುಂಡ್ಯೋಳಂಡ ಹಾಕಿ ಕಾರ್ನಿವಲ್ 2024ರ ಅಂತಿಮ ಪಂದ್ಯಾಟ ಮತ್ತು ಸಮಾರೋಪ ಸಮಾರಂಭ ಏಪ್ರಿಲ್ 28ರಂದು ನಾಪೋಕ್ಲುವಿನ KPS ಶಾಲೆಯ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಅಂದು ಬೆಳಿಗ್ಗೆ 7 ಗಂಟೆಗೆ ಕಕ್ಕಬ್ಬೆಯಿಂದ ನಾಪೋಕ್ಲುವರೆಗೆ ಕೊಡವ ಕುಟುಂಬಗಳ ನಡುವೆ 2.50 ಹಾಗೂ 4 ಕಿಲೋಮೀಟರ್ ದೂರದ ಓಟದ ಸ್ಪರ್ಧೆ ಫ್ಯಾಮಿಲಿ ರಿಲೇ ನಡೆಯಲಿದೆ. ಒಂದು ಕುಟುಂಬ ತಂಡದಲ್ಲಿ ಓರ್ವ ಮಹಿಳೆ ಸೇರಿ 4 ಪಾಲ್ಗೊಳ್ಳಬಹುದಾಗಿದೆ. ವಿಜೇತರಿಗೆ ಮೊದಲ ಬಹುಮಾನ 50,000, ದ್ವಿತೀಯ ಬಹುಮಾನ 30,000 ಹಾಗೂ ತೃತೀಯ 20,000 ರೂಪಾಯಿ ನೀಡಲಾಗುತ್ತೆ. ಸ್ಪರ್ಧಿಗಳು ಅಂದು ಬೆಳಿಗ್ಗೆ 6 ಗಂಟೆಗೆ ನಾಪೋಕ್ಲುವಿನ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ಹಾಜರಿರಬೇಕು. ಏಪ್ರಿಲ್ 28ರಂದು ಭಾನುವಾರ ಬೆಳಿಗ್ಗೆ 10:30ಕ್ಕೆ ಅಂತಿಮ ಪಂದ್ಯಾವಳಿಯ ಸಭಾ ಕಾರ್ಯಕ್ರಮ ನಡೆಯಲಿದ್ದು, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ವಿರಾಜಪೇಟೆ ಶಾಸಕ ಅಜ್ಜಿಕುಟ್ಟಿರ ಎಸ್ ಪೊನ್ನಣ್ಣ ಪಾಲ್ಗೊಳ್ಳಲಿದ್ದು, ಕೊಡವ ಹಾಕಿ ಅಕಾಡೆಮಿ ಅಧ್ಯಕ್ಷ ಪಾಂಡಂಡ ಕೆ ಬೋಪಣ್ಣ ಪಾಲ್ಗೊಳ್ಳಲಿದ್ದಾರೆ. ಅತಿಥಿಗಳಾಗಿ ಸಂಸದ ಪ್ರತಾಪ್ ಸಿಂಹ, IRS ಜಾರಿ ನಿರ್ದೇಶನಾಲಯದ ಉಪನಿರ್ದೇಶಕ ಡಾಕ್ಟರ್ ಕೊಟ್ಟಂಗಡ ಪೆಮ್ಮಯ್ಯ ಮತ್ತಿತರ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ಈಗಾಗಲೇ ನಮ್ಮ ಅಧ್ಯಕ್ಷರು ರಮೇಶ್ ಮುದ್ದಯ್ಯ ಅವರು ಹೇಳಿದಾಗೆ ನಾನು ಮೊದಲಾಗಿ ತಮ್ಮೆಲ್ಲರಿಗೂ ಧನ್ಯವಾದ ಹೇಳಲು ಇಷ್ಟಪಡ್ತೇನೆ. ಏಕೆಂದರೆ ಈಗ ಆಲ್ರೆಡಿ ನಮ್ಮ ಈ ಹಬ್ಬ ಒಂದು 30 ದಿನಗಳ ಹಬ್ಬ ಏನಿದೆ ಅದನ್ನು ಒಂದು 27 ದಿನ ಕಳೆದಿದ್ದೀವಿ. ತುಂಬ ಚೆನ್ನಾಗಿ ನೀವು ಎಲ್ಲರೂ ನಮಗೆ ಪ್ರಿಂಟ್ ಮೀಡಿಯಾ ಆಗಿರ್ಬೋದು, ಡಿಜಿಟಲ್ ಮೀಡಿಯಾ ಆಗಿರ್ಬೋದು, ಎಲ್ಲದರಲ್ಲೂ ನಮಗೆ ತುಂಬ ಚೆನ್ನಾಗಿ ಪಬ್ಲಿಸಿಟಿ ಕೊಟ್ಟಿದ್ದೀರಾ. ನಾನು ನಮ್ಮ ಕುಂಡ್ಯಾಳ ಹಾಕಿ ಕಾರ್ನಿವಲ್ ಪರವಾಗಿ ತಮ್ಮ ಎಲ್ಲರಿಗೂ ವಂದನೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಈಗ ನಾವು ಅಂತಿಮ ಗಂಟ ತಲುಪಿದ್ದೀವಿ. ಈಗ ಇವತ್ತು ಪ್ರೀ ಕ್ವಾರ್ಟರ್ ಫೈನಲ್ ನಡೀತಾ ಇದೆ. ಸೊ ನಾಳೆ ಒಂದು ಎಲೆಕ್ಷನ್ ಪ್ರಯುಕ್ತ ರಜೆ ಇರುತ್ತೆ. ನಾಡಿದ್ದು ಶನಿವಾರ ಸೆಮಿಫೈನಲ್ಸ್ ಇರುತ್ತೆ, ಭಾನುವಾರ ಫೈನಲ್ಸ್ ನಡೀತದೆ. ಸೊ ಸೆಮಿಫೈನಲ್ ಆವತ್ತು 2 ಮ್ಯಾಚ್ ಇರುತ್ತೆ, ಮತ್ತು ಫೈನಲ್ಸ್ ಅಂದರೆ ಸಂಡೇ ನಮಗೆ ಬೆಳಿಗ್ಗೆ 3rd ಪೊಸಿಷನ್ಗೆ ಒಂದು ಮ್ಯಾಚ್ ಇರುತ್ತೆ ಬೆಳಿಗ್ಗೆ. ಅದಾದಮೇಲೆ ಫೈನಲ್ಸ್ ಇರುತ್ತೆ, ಸ್ವಲ್ಪ ಸ್ಟೇಜ್ ಪ್ರೋಗ್ರಾಮ್ ಕೂಡ ಇರುತ್ತೆ. ಸೊ ಸೆಮಿಫೈನಲ್ಗೆ ನಮಗೆ ನಮ್ಮ ನ್ಯಾಯಾಧೀಶರಾದ CM ಪೂರ್ಣಚ ಅವರು ಬರ್ತಾ ಇದ್ದಾರೆ. ಸೊ ಅವರೊಂದು ಮುಖ್ಯ ಅತಿಥಿಯಾಗಿರ್ತಾರೆ. ಮತ್ತು ಕೊಡಗಿನಲ್ಲಿ ಹಾಕಿ ಬಗ್ಗೆ ಮೊದಲು ಡಾಕ್ಟರೇಟ್ ಮಾಡಿರುವಂಥ ಕಲಿಯಾಟೋನಿ ಚಿನ್ನಪ್ಪ ಅವರು ಕೂಡ ಒಂದು ಗಣ್ಯರಾಗಿರ್ತಾರೆ. ಅದ್ರ ಜೊತೆಗೆ ನಮ್ಮ ಕೊಡಗಿನ ಈ ಆರ್ಮಿ ಅಸೋಸಿಯೇಷನ್ ಅವ್ರದ್ದು ಪ್ರೆಸಿಡೆಂಟ್ ಆಗಿರುವಂಥ ಮೇಜರ್ ಜನರಲ್ ಬಾಜಮಂಡ ಕಾರ್ಯಪ್ಪ ಅವರು ಕೂಡ ನಮ್ಮ ಜೊತೆಗೆ ಇರ್ತಾರೆ. ಸೊ ಇವರು 2 ಮುಖ್ಯ ಅತಿಥಿಗಳಾಗಿರ್ತಾರೆ. ಮತ್ತು ಅವತ್ತೊಂದು ವಿಭಿನ್ನವಾದ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ವಿ. ಈವರೆಗೆ ಕೊಡಗಿನಲ್ಲಿ ಯಾವ ಕ್ರೀಡಾಪಟುಗಳು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಗಣನೀಯ ಮತ್ತು ಒಂದು ಹೆಸರು ಮಾಡಿರ್ತಾರೆ, ಅವ್ರನ್ನ ನಾವು ಕೊಡಗಿನಲ್ಲಿ ನಡೆಯುವಂಥ ಕೊಡವ ಒಕ್ಕಡ ನಡುವೆಯಲ್ಲಿ ಹಾಕಿ ಹಬ್ಬದ 24ನೇ ವರ್ಷದ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ನಾಪೋಕ್ಲು KPS ಶಾಲೆಯ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಿದ್ದೇವೆ. ಇವತ್ತು ಕ್ವಾರ್ಟರ್ ಫೈನಲ್ ನಡೀತಾ ಇದೆ. ಇನ್ನು ಕೇವಲ 2-3 ದಿವಸ ನಮ್ಮ ಪಂದ್ಯಾಟ ಕೊನೆಗೊಳ್ಳುತ್ತದೆ. ಹಾಗಾಗಿ ನಮಗೆ ನಮ್ಮ ಈ ಹಾಕಿ ಪಂದ್ಯಾವಳಿಯನ್ನು ತಾವುಗಳು ಪತ್ರಿಕೆಯಲ್ಲಿ, ಮೀಡಿಯಾದಲ್ಲಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಚಾರ ಮಾಡಿ ನಮಗೆ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ನಮ್ಮ ಪತ್ರಿಕಾಗೋಷ್ಠಿಯ ಉದ್ದೇಶ ಆಗಿದೆ. ಇವತ್ತು ನಿಮಗೆಲ್ಲರಿಗೂ ಪತ್ರಿಕಾಗೋಷ್ಠಿಯ ಪರವಾಗಿ ಸ್ವಾಗತ ಬಯಸ್ತಾ ಮುಂದಿನ ವಿವರಗಳನ್ನು ನಮ್ಮ 4ನೇ ಹಾಕಿ ಕಾರ್ನಿವಲ್ನಲ್ಲಿ ನಮ್ಮ ಕೊಡಗಿಗೆ ಸಂಬಂಧಪಟ್ಟಂತೆ ಕುಂಭಬಿದ್ದರೆ ಕೊಂಬ ಭೋಜಗೆರೆಯ ಭೋಜಕ ಅಂತ ಒಂದು ಕಾಂಪಿಟೇಷನ್ ಇಟ್ಕೊಂಡಿದ್ದೀವಿ. ಅದರಲ್ಲಿ ದೊಡ್ಡ ಮೀಸೆ ಇದರಲ್ಲಿ ಸುಮಾರು
ವೆರೈಟಿ ಮೀಸೆ ಇರ್ತದೆ. ಅದಕ್ಕೆ ಕಾಂಪಿಟೇಷನಲ್ಲಿ ಅದಕ್ಕೂ ಪ್ರೈಸ್ ಕೊಡ್ತಾ ಇದ್ದೀವಿ. 3 ಪ್ರೈಸ್ ಕೊಡ್ತಾ ಇದ್ದೀವಿ. ಮೊದಲನೇದು, ಎರಡನೇದು, ಮೂರನೇದಾಗಿ. ಹಾಗೆಯೇ ಭೋಜ ಜಡೆಯ ಪ್ರಾಜೆಕ್ಟ್ ಅಂತ ಹೆಂಗಸರು ಜಡೆ ಬಿಟ್ಟು ಆ ಜಡೆಯನ್ನು ಪೋಷಣೆ ಮಾಡಿರ್ತಾರೆ. ಅದನ್ನು ಮೈದಾನದಲ್ಲಿ ಪ್ರದರ್ಶನವಿಟ್ಟು ಅವರಿಗೂ ಸಹ 3 ಬಹುಮಾನವನ್ನು ಕೊಡುವಂತೆ ನಾವು ತೀರ್ಮಾನಿಸಿದ್ದೀವಿ. ಅದಕ್ಕೆ ಸರ್ವ ಕೊಡಗಿನ ಸರ್ವ ಜಡೆ ಹಾಗೂ ಮೀಸೆ ಇಟ್ಟ ಗಂಡಸರು ಬಂದು ಸಹಕರಿಸಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು.